ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಚಿತ್ರಕಲಾ ಪರಿಷತ್ನಲ್ಲಿ ವಿಶಿಷ್ಟ ಪೇಂಟಿಂಗ್ಗಳ ವರ್ಣಲೋಕವೇ ತೆರೆದುಕೊಂಡಿದೆ. ಗಂಗೆಯ ಮಡಿಲಲ್ಲಿ ಮಿಂದು ಪಾವನರಾದ ಭಕ್ತರು ಈಗಷ್ಟೇ ಮಿಂದು ಅರಿನಗ್ನ ಸ್ಥಿತಿಯಲ್ಲಿ ನಿಂತ ಯುವತಿಯ ಮೋಹಕ ಭಂಗಿ, ನಿದ್ದೆಯಲ್ಲಿ ಮೈಮರೆತ ಬುದ್ಧನ ವಿಶಿಷ್ಟ ಭಂಗಿ, ಹೀಗೆ ಭಾರತದ ಪ್ರಮುಖ ಕಲಾವಿದರ ಕಲಾಕೃತಿಗಳು ಗಮನ ಸೆಳೆತಾ ಇವೆ. ಮುಂಬೈನ ಜೆಎಸ್ ಆರ್ಟ್ ಗ್ಯಾಲರಿ ಈ ಪ್ರದರ್ಶನ ಆಯೋಜಿಸಿರುವ ಡಿಸೆಂಬರ್ 24ರವರೆಗೆ ನಡೆಯಲಿದೆ. ಮಂಗಳಯಾನ ಇನ್ನೇನು ಭೂಮಿಯ ಕಕ್ಷೆಯನ್ನು ದಾಟಿ ಮಂಗಳನತ್ತ ಹಾರಿ ಹೊರಟಿದೆ. ಭೂಮಿಯಿಂದ ಲಕ್ಷಾಂತರ ಕಿಲೋಮೀಟರ್ ದೂರಕ್ಕೆ ಸಾಗುವ ಈ ನೌಕೆಯನ್ನ ಪತ್ತೆ ಹಚ್ಚೋದು ಹೇಗೆ, ಸಂದೇಶ ಕಳುಹಿಸೋದು ಹೇಗೆ, ಈ ಎಲ್ಲದಕ್ಕೂ ಉತ್ತರವಾಗಿ ನಿಂತಿದೆ ಬೆಂಗಳೂರಿನ ಬ್ಯಾಲಾಳು ಇಸ್ರೋ ಸೆಂಟರ್. ಈ ಸುದ್ದಿಯನ್ನ ನೋಡ್ತಾ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಬ್ಯಾಲಾಳು ಬೆಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ಆಲದ ಮರ ಬಳಿ ಇರುವ ಪುಟ್ಟ ಹಳ್ಳಿ. ಇಸ್ರೋ ಚಂದ್ರಯಾನ ಆರಂಭಿಸುವ ಮುನ್ನ ಅಷ್ಟು ದೂರದವರೆಗೆ ಸಿಗ್ನಲ್ ಕಳಿಸಲು ದೊಡ್ಡದಾದ ಆಂಟೆನಾವೊಂದನ್ನು ನಿರ್ಮಿಸಬೇಕಿತ್ತು. ಅದಕ್ಕಾಗಿ ಆಯ್ದುಕೊಂಡಿದ್ದೆ ಈ ಬ್ಯಾಲಾಳು. ಇದು ಇಸ್ರೋದ ಉಪಗ್ರಹಗಳಿಗೂ ಭೂಮಿಗೂ ನಡುವಿನ ಸಂಪರ್ಕ ಕೇಂದ್ರ ಅಂತಂದರೆ ತಪ್ಪಾಗಲಾರ್ದು. ಪ್ರತಿಯೊಂದು ಮಾಹಿತಿ ವಿನಿಮಯವು ಇದೇ ಕೇಂದ್ರದ ಮೂಲಕ ಆಗತ್ತೆ. ಅಷ್ಟೇ ಅಲ್ಲ, ಇಲ್ಲಿರುವ ಒಂದು ಅತಿ ದೊಡ್ಡದಾದ ಅಂದರೆ ಸುಮಾರು 32 ಡಯಾಮೀಟರ್ನಷ್ಟು ಉದ್ದವಾದ ಆಂಟೆನಾ ಏನಿದೆ, ಇದು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಎಷ್ಟರ ಮಟ್ಟಿಗೆ ಅಂದರೆ ಭೂಮಿಯ ಗುರುತ್ವಾಕರ್ಷಣವನ್ನು ಮೀರಿ ಅನ್ಯ ಗ್ರಹದತ್ತನೂ ಇದು ತನ್ನ ಸಂವಹನವನ್ನು ಚಾಚಬಲ್ಲದು, ಅಲ್ಲಿರುವ ಉಪಗ್ರಹಕ್ಕೆ ತನ್ನ ಸಂಕೇತವನ್ನು ರವಾನಿಸಬಲ್ಲದು. ಬ್ಯಾಲಾಳುವಿನಲ್ಲಿ ಇಸ್ರೋ ಡೀಪ್ ಸ್ಪೇಸ್ ನೆಟ್ವರ್ಕ್ ಸ್ಥಾಪಿಸಿದೆ. ಅಂದರೆ ಭೂಮಿಯ ಗುರುತ್ವಾಕರ್ಷಣೆಯನ್ನು ದಾಟಿ ಮುಂದೆ ಸಾಗುವ ಉಪಗ್ರಹಗಳಿಗೆ ಸಂದೇಶ ಕಳಿಸಲು, ಅವುಗಳಿಂದ ಮಾಹಿತಿ ಸ್ವೀಕರಿಸಲು ಇಲ್ಲಿ ಸಾಧ್ಯ. ಇಲ್ಲಿ 16 ಮೀಟರ್ ವ್ಯಾಸ ಹಾಗೂ 32 ಮೀಟರ್ ವ್ಯಾಸದ 2 ಆಂಟೆನಾಗಳಿವೆ. ಈ 32 ಮೀಟರ್ ವ್ಯಾಸದ ಆಂಟೆನಾ ಅಂದರೆ ಸುಮಾರು 100 ಅಡಿಗಿಂತ ದೊಡ್ಡದು. ಚಂದ್ರಯಾನಕ್ಕಾಗಿ ನಿರ್ಮಿಸಲಾದ ಈ ಆಂಟೆನಾ ಇದೀಗ ಮಂಗಳಯಾನ ನೌಕೆಯಿಂದ ಮಾಹಿತಿ ಪಡೆಯುವ ಕಾತುರದಲ್ಲಿದೆ. This is a communicator between satellite to ground station via this antenna. The antenna iradrinda, this is the one which provides telemetry data, tracking data, command data, whatever that is required is supported by this antenna only. Through this antenna, we can send a command to the satellite. We can bring the data from satellite to ground, whatever may be the distance. So this antenna will work for that. ಈ ಆಂಟೆನಾ ಅಗಲ 100 ಅಡಿಗಿಂತ ಹೆಚ್ಚು. ಸೌರಮಂಡಲದ ಸುತ್ತ ಸುತ್ತುವ ಯಾವುದೇ ಉಪಗ್ರಹವನ್ನು ಪತ್ತೆ ಹಚ್ಚುವ, ಅದಕ್ಕೆ ಸಂದೇಶ ಕಳಿಸುವ, ಅದರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯ ಇದಕ್ಕಿದೆ. 20 ಕಿಲೋವ್ಯಾಟ್ನಷ್ಟು ಶಕ್ತಿ ಇದರಿಂದ ಹೊರದೂಡಲ್ಪಡುತ್ತದೆ. ಭೂಮಿಯಿಂದ ಸುಮಾರು 70 ಕೋಟಿ ಕಿಲೋಮೀಟರ್ ದೂರ ಸಾಗಲಿರುವ ಮಂಗಳಯಾನದ ನೌಕೆಗೆ ಇದು ಸಂದೇಶ ಕಳಿಸಲಿದೆ. ಇಲ್ಲಿಂದ ಒಂದು ಸಂದೇಶ ಅಷ್ಟು ದೂರ ಸಾಗಬೇಕಾದ್ರೆ ಕನಿಷ್ಠ 20 ನಿಮಿಷ ಬೇಕು. ಇಡೀ ಜಗತ್ತಿನಲ್ಲಿ ಇಷ್ಟು ಅತ್ಯಾಧುನಿಕ ಶಕ್ತಿಶಾಲಿ ಆಂಟೆನಾ ಇರುವುದು 3-4 ದೇಶಗಳಲ್ಲಿ ಮಾತ್ರ. ಈ ಆಂಟೆನಾ ಕಾರಣದಿಂದಲೇ ಪುಟ್ಟ ಗ್ರಾಮವಾದ ಬ್ಯಾಲಾಳು ಇಂದು ಬಾಹ್ಯಾಕಾಶ ಜಗತ್ತಿನ ಕೇಂದ್ರ ಬಿಂದುವಾಗಿ ನಿಂತಿದೆ. ಇಂತಹದೊಂದು ಪ್ರದೇಶ, ಇಂತಹ ತಂತ್ರಜ್ಞಾನ ನಮ್ಮಲ್ಲಿದೆ ಎನ್ನುವುದೇ ಹೆಮ್ಮೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ರಜನಿ ಎಂಜೆ, ಸುವರ್ಣ ನ್ಯೂಸ್.